ರಾಜ್ಯ ಬಿಜೆಪಿ ಪಟ್ಟದ ಕನಸು ಚಿಗುರೊಡಿತಾ ಇದೆ. ಮಾಜಿ ಡಿಸಿಎಂ ಆರ್ ಅಶೋಕ್ಗೆ ನಾನು ಸನ್ಯಾಸಿ ಅಲ್ಲ ರೀ, ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೀನಿ ಅಷ್ಟೇ. ಡಿಸೆಂಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕಾಗಿತ್ತು. ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡುತ್ತೆ, ಈಗಲೇ ಬೇಕು ಅಂತ ನಾನೇನು ಕಾದ್ಕೊಂಡು ಕುಳ್ತಿಲ್ಲ. ನಾನು ಈಗ ಟವೆಲ್ ಹೆಗಲ ಮೇಲೆ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷ ಕುರ್ಚಿ ಮೇಲೆ ಟವೆಲ್ ಅನ್ನ ಹಾಕೊಂಡು ಕುಳ್ತಿಲ್ಲ ಅಂತ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲೇ ಬದಲಾವಣೆ ಆಗ್ತಾ ಇದೆ. ಅಮಿತ್ ಶಾ ಅವರಿಂದ ಹಿಡಿದು ಕರ್ನಾಟಕ ರಾಜ್ಯದ ಅಧ್ಯಕ್ಷರು, ಎಲ್ಲಾ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತದೆ. ಇಡೀ ನಮ್ಮ ಸಂಘಟನೆ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ಮ ಅಧ್ಯಕ್ಷರು ಬದಲಾವಣೆ ಆಗ್ತದೆ. ಅದು ಪ್ರಕ್ರಿಯೆ, ನಿರಂತರ ಪ್ರಕ್ರಿಯೆ. ಈಗ ಆಗ್ಬೇಕಾಗಿತ್ತು ಡಿಸೆಂಬರ್ ಅಲ್ಲಿ, ಎಲೆಕ್ಷನ್ ಬಂದಿದ್ರಿಂದ ಮುಂದೆ ಹೋಗಿ ಹಾಗೆ ಆಗ್ತದೆ. ಈಗ ಟವಲ್ ಹಾಕೋ ಪ್ರಶ್ನೆ ಯಾವಾಗ ಬರ್ತದೆ? ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂತ ಆರ್ ಅಶೋಕ್, ಜಾಲಹಳ್ಳಿ, ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಹುಟ್ಟಂತ ಆರ್ ಅಶೋಕ್ MLA ಮಾಡಿದ್ರು, ಮಂತ್ರಿ ಮಾಡಿದ್ರು, ಹೋಮ್ ಮಿನಿಸ್ಟರ್ ಮಾಡಿದ್ರು, ಡೆಪ್ಟಿ CM ಮಾಡಿದ್ರು, ಎಲ್ಲ ಮಾಡೋರಲ್ಲ. ಅದು ಒಂದಲ್ಲ ಒಂದು ಕಾಲಕ್ಕೆ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಕಾಯ್ಬೇಕಷ್ಟೇ. ಪಾರ್ಟಿ ವರ್ಕ್ನಾಗಿ ಈಗಲೇ ಬೇಕು, ಆಗ್ಲೇಬೇಕು ಅಂತೇಳಿ ಆಸೆ ಬಿದ್ದು ನಾವ್ ಹೇಳಿದ್ರಲ್ಲ, ಆ ಟವಲ್ನ ಹೆಗಲ್ ಮೇಲೆ ಹಾಕಂತೀರಿ ನಾವು, ಚೇರ್ ಮೇಲೆ ಹಾಕ ಕುದುರೆ ಕೊಟ್ಟು ಅದು ಏರಲಾರದವನು ಶೂರನೂ ಅಲ್ಲ ವೀರನೂ ಅಲ್ಲ ಅನ್ನೋ ಅರ್ಥ ನಿಮ್ಗೆ ಗೊತ್ತಿದೆ ಅಂತ ಅವಕಾಶ ಕೊಟ್ಟಾಗ ನಾನು ಕೆಲಸ ಮಾಡ್ತೀನಿ. ಈಗ ನನಗೆ ರಾಜ್ಯದ ಚುನಾವಣಾ ಉಸ್ತುವಾರಿ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಿಭಾಯಿಸುವಂತ ಶಕ್ತಿ ಇರೋರಿಗೆ ಬಿಜೆಪಿ ಯಾವತ್ತೂ ಅವಕಾಶ ಕೊಡೋದು, ಅದು